ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನಿರ್ತಕ್ಕಂಥದ್ದು ಅಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿ, ಅದುವೇ 20/30 ಡೂಪ್ಲೆಕ್ಸ್ 3 BHK ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ಈ ಮನೆ ಕಂಪ್ಲೀಟಾಗಿ ಡೂಪ್ಲೆಕ್ಸ್ ಆಗಿರುತ್ತೆ ಹಾಗೂ 3 BHK ಮನೆ ಆಗಿದ್ದು, ಮನೆಯ ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಬಾಟಮ್ ಟು ಟಾಪ್ ಫ್ರಂಟ್ ಎಲಿವೇಶನ್ ಇದಾಗಿರುತ್ತೆ. ಪೇಂಟ್ ಸ್ಟ್ರಕ್ಚರ್ ನೋಡಿ. ಓಕೆ, ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ. ಇದು ಬಾಟಮ್ ಟು ಟಾಪ್ ಆಗಿದ್ದು ನೋಡ್ತಾ ಇರ್ಬೋದು. ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ಪೇಂಟ್ ಸ್ಟ್ರಕ್ಚರು ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು, ಹಾಗೂ ವಾಲ್ ಕ್ಲೈಂಟ್ ನೋಡ್ತಾ ಇದ್ದೀರಾ, ನ್ಯಾಚುರಲ್ ಸ್ಟೋನು. ಮತ್ತು ಪ್ರತಿ ಫ್ಲೋರಲ್ಲೂ ನಿಮಗೆ ಬ್ಯಾಲ್ಕನಿ ಕೂಡ ನೋಡ್ತಾ ಇದ್ದೀರಲ್ವಾ ಹೇಗಿದೆ ಅಂತ. ಹಾಗೆ ನಿಮಗೆ MS ಇಂದ 4 ಡಬಲ್ ಗೇಟ್ ಕೊಟ್ಟಿದ್ದು, ಒಂದು ವಾಕ್ ಗೇಟ್ ಕೊಟ್ಟಿದ್ದಾರೆ. ಮತ್ತು ಬಿಲ್ಡಿಂಗ್ ಫ್ರಂಟಲ್ಲಿ ನಿಮಗೆ 30 ಫೀಟ್ ರಸ್ತೆ ವೈಡ್ ಆಗಿದೆ, ಟಾರ್ ರೋಡು ನೋಡ್ತಾ ಇದ್ದೀರಲ್ಲ. ಇದು ವಾಜರಳ್ಳಿ ಮೆಟ್ರೋ ಸ್ಟೇಷನಿಂದ ಕೇವಲ 2.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದು, ಕೋಣನಕುಂಟೆ ಮೆಟ್ರೋ ಸ್ಟೇಷನಿಂದ ಇಲ್ಲಿಗೆ 3.5 ಕಿಲೋಮೀಟರ್ ಡಿಸ್ಟೆನ್ಸ್ ಆಗಿರುತ್ತೆ. ಬನ್ನಿ ಸ್ನೇಹಿತರೆ, ಒಳಗಡೆ ಏನೇನು ಅಮ್ಯುನಿಟೀಸ್ ಇದೆ, ಯಾವ್ಯಾವ ಫೆಸಿಲಿಟೀಸ್ ಇದೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನಿಮಗೆ ಬಿಲ್ಡಿಂಗ್ನ ಫ್ರಂಟಲ್ಲಿ ನೋಡ್ತಾ ಇರ್ಬೋದು, CCTVಗೆ ಆಲ್ರೆಡಿ ವೈರಿಂಗ್ ಕೂಡ ಆಗಿದೆ. ಬನ್ನಿ, ಆಗಿದ್ರೆ ಒಳಗಡೆ ಹೋಗಿ ನೋಡೋಣ. ಗೇಟ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಒಂದು ದೊಡ್ಡ ಪಾರ್ಕಿಂಗ್ ಲೇಔಟ್ ಸಿಗುತ್ತೆ. ಏನಿಲ್ಲ ಅಂದರೂ ಒಂದು ದೊಡ್ಡ ಕಾರು, ಅಂದರೆ ಇನೋವಾ ಅಂತ ಕಾರನ್ನು, ದೊಡ್ಡದೊಂದು ಕಾರ್ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೋಬೋದು. XUV ಅಂತ ಕಾರ್ಗಳನ್ನ 2 ಕಾರ್ಗಳನ್ನ ನಿಲ್ಲಿಸ್ಕೋಬೋದು, ಮತ್ತು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೋಬೋದು. ಆ ರೀತಿ ಇದೆ. ಹಾಗೂ ತನ್ನದೇ ಆದಂಥ ಸ್ವಂತ ಬೋರ್ ಇದ್ದು, 950 ಫೀಟ್ ಡೆಪ್ತ್ ಹೋಗಿದ್ದು, 850 ಫೀಟ್ ಡೆಪ್ತ್ಗೆಲ್ಲ ನಿಮಗೆ ಮೋಟಾರ್ಸ್ ಹಾಕಿದ್ದಾರೆ. ಒಳ್ಳೆ ನೀರಿದೆ. ಹಾಗೂ ಕಾವೇರಿ ಪ್ರಾವಿಷನ್ ಕೂಡ ಆಲ್ರೆಡಿ ಬಂದಿದೆ, ಮತ್ತು ಕಾವೇರಿ ನೀರು ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಹಾಗೆ ನೋಡ್ತಾ ಇದ್ದೀರಾ, ಇದು ಗ್ಯಾಸ್ ಪ್ರಾವಿಷನ್ಗೆ ಸೇಫ್ಟಿ ಮಾಡಿಕೊಟ್ಟಿದ್ದಾರೆ, ಮತ್ತು ಕನೆಕ್ಷನ್ ಕೂಡ ಇಲ್ಲೇ ಇರುವಂಥದ್ದು. ಮತ್ತು ಪಾರ್ಕಿಂಗ್ ಲೇಔಟಲ್ಲಿ ನಿಮಗೆ 2x4 ವೆಟ್ರ್ಫೈಲ್ ಟೈಲ್ಸ್ನ ವಾಲ್ ಕ್ಲೈಂಟಿಗೆ ಯೂಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡು ಏನು ಕಾಣಿಸ್ತಾ ಇದೆ, ಅದು ಪರ್ಮನೆಂಟ್ ಎಲೆಕ್ಟ್ರಿಕಲ್ ಮೀಟರ್ ಬಂದಿದೆ ಆಲ್ರೆಡಿ, ಯಾವುದೇ ರೀತಿಯ ಚಿಂತೆ ಇಲ್ಲ. ಹಾಗೂ ಪಾರ್ಕಿಂಗ್ ಲೇಔಟಲ್ಲಿ ನಿಮಗೆ ಕಾಮನ್ ಟಾಯ್ಲೆಟ್ನ ಬಿಟ್ಟಿದ್ದಾರೆ. ಇದು ಕಾಮನ್ ಟಾಯ್ಲೆಟ್ ಆಗಿರುತ್ತೆ. ವೆಂಟಿಲೇಷನ್ಗೆ ಎಕ್ಸಾಸ್ಟ್ ಫ್ಯಾನ್ ವಿತ್ ವಿಂಡೋ, ಮತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ತೋರಿಸ್ತೀನಿ. ನಿಮಗೆ ಬಿಲ್ಡಿಂಗ್ನ ಹಿಂಭಾಗ 1 ಫೀಟು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಮತ್ತು ನಿಮ್ಮಲ್ಲಿ ಏನಾದರೂ EV ವೆಹಿಕಲ್ಸ್ ಇತ್ತು ಅಂತಂದರೆ ಅದಕ್ಕೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಪಾರ್ಕಿಂಗ್ ಲೇಔಟಲ್ಲಿ ನಿಮಗೆ ಅಲ್ಲಲ್ಲಿ ಎಲೆಕ್ಟ್ರಿಕಲ್ ಪಾಯಿಂಟನ್ನು ಬಿಟ್ಟಿದ್ದು, ನೀವು ಆರಾಮಾಗಿ ಚಾರ್ಜ್ನ ಆಗಿರುತ್ತೆ. ಹಾಗೂ ಗೇಟ್ ನೋಡ್ತಾ ಇದ್ದೀರಾ, MS ಗೇಟು ಕಂಪ್ಲೀಟಾಗಿ ಕವರ್ ಆಗಿರುತ್ತೆ, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಮತ್ತು ಪಾರ್ಕಿಂಗ್ ಲೇಔಟಲ್ಲೂ ಕೂಡ ಫಾಲ್ ಸೀಲಿಂಗು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದಿಷ್ಟು ಪಾರ್ಕಿಂಗ್ ಲೇಔಟ್ನ ಮಾಹಿತಿ ಆಗಿತ್ತು ಸ್ನೇಹಿತರೆ. ಹಾಗಾದರೆ ಪಾರ್ಕಿಂಗ್ ಲೇಔಟಿಂದ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ನೋಡಿ, ತುಂಬ ವೈಡ್ ಆಗಿದೆ. ಎಷ್ಟೇ ಭಾರವಾಗಿರುವಂಥ ವಸ್ತುಗಳನ್ನ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಹಾಗೂ SS ಜಿಂದಾಲ್ ಜೊತೆಗೆ ಟಫ್ಲಾನ್ ಅಟ್ಯಾಚ್ ಮಾಡಿ ನಿಮಗೆ ರೈಲಿಂಗ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ವಾಲ್ ಕ್ಲೈಂಟಿಗೆ 2x4 ವೆಟ್ರ್ಫೈಲ್ ಸ್ಟೈಲ್ ಇವನ್ನ ಯೂಸ್ ಮಾಡಿದ್ದಾರೆ. ಈ ಬಿಲ್ಡಿಂಗು ನಿಮಗೆ ನಾರ್ತ್ ಫೇಸಿಂಗ್ ಮೇನ್ ಗೇಟ್ ಬರುತ್ತೆ, ಈಸ್ಟ್ ಫೇಸಿಂಗು ಮೇನ್ ಡೋರ್ ಬರುತ್ತೆ ಸ್ನೇಹಿತರೆ. ನೋಡಿ, ಎಂಟ್ರಿ ಹಾಕ್ತಿದ್ದಂಗೆ ಒಳ್ಳೆ ಗಾಳಿ ಬೆಳಕು ಬರ್ತಾ ಇದೆ. ಇದು ಫಾಲ್ ಸೀಲಿಂಗು ನೋಡಿ. ಮೇನ್ ಡೋರ್ ಹತ್ತತ್ರ ಎಂಟ್ರಿ ಆಗ್ತಿದ್ದಂಗೆ ಒಳ್ಳೆ ಗಾಳಿ, ಯಾಕಂದರೆ ಸುತ್ತಮುತ್ತ ಪರಿಸರ ವಾತಾವರಣ ಆ ರೀತಿ ಇರುತ್ತೆ. ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಕಂಪ್ಲೀಟಾಗಿ ಟೀಕ್ ವುಡ್ದಾಗಿರುತ್ತೆ ಸ್ನೇಹಿತರೆ.
ಓಪನ್ ಮಾಡಿದ ತಕ್ಷಣ ನಿಮಗೆ ಇದಿಷ್ಟು ನೀಟಾಗಿ ಹಾಲು ಬರುತ್ತೆ. ತುಂಬ ಚೆನ್ನಾಗಿದೆ ಹಾಲು. ಹಾಗೂ ವೆಂಟಿಲೇಷನ್ ನೋಡ್ತಾ ಇರ್ಬೋದು, ವಿಂಡೋ ತುಂಬ ದೊಡ್ಡದಾಗಿದೆ. ನೋಡಿ, ನಿಮಗೆ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿದ್ದು, ಡೋರ್ ಓಪನ್ ಮಾಡಿದ ತಕ್ಷಣವೇ ಲೆಫ್ಟ್ ಸೈಡ್ಗೆ ನಿಮಗೆ ಟಿ ವಿ ಕ್ಯಾಬಿನೆಟ್ ಇದೆ. ಟಿ ವಿ ಕ್ಯಾಬಿನೆಟ್ ಅಂತೂ ನಿಮಗೆ ಒಂಥರ ಮಾಸ್ ಲುಕ್ ಕೊಡ್ತಾಯಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಹಾಲ್ ಆಗಿದ್ದು, ನೀವಿಲ್ಲಿ ಎಲ್ ಶೇಪಲ್ಲಿ ಸೋಫಾ ಹಾಕ್ಕೊಂಡು ಈಸ್ಟ್ ಫೇಸಿಂಗ್ ಕಡೆ ನೀವು ಮುಖ ಮಾಡಿ ಟಿ ವಿನ ನೋಡ್ಬೋದು. ಆ್ಯಸ್ ಪರ್ ವಾಸ್ತು ತುಂಬ ಚೆನ್ನಾಗಿದೆ. ಮತ್ತು ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ನ ಮಾಡಿಕೊಟ್ಟಿರುವಂಥದ್ದು. ಸ್ಟೋರೇಜ್ ಜೊತೆಗೆ ಯು ಪಿ ಎಸ್ ಪಾಯಿಂಟನ್ನು ಕೂಡ ಇಲ್ಲೇ ಇಟ್ಟಿದ್ದಾರೆ. ಯು ಪಿ ಎಸ್ ಕನೆಕ್ಷನ್ ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಇವಾಗ ಟಿ ವಿ ಯೂನಿಟ್ ಆಯಿತು. ಟಿ ವಿ ಯೂನಿಟ್ ಪಕ್ಕದಲ್ಲೇ ನಿಮಗೆ ದೇವ್ರ ಮನೆ ಇದೆ. ದೇವ್ರ ಮನೆನ ನೋಡ್ತಾ ಇದ್ದೀರಾ ನೋಡಿ, ಥರ ಡಿಸೈನ್ ಚೆನ್ನಾಗಿದೆ ರೀ. ಓಪನ್ ಮಾಡೋಣ. ಇದು ದೇವ್ರ ಮನೆ ಆಗಿರುತ್ತೆ. ನಂತರ ದೇವ್ರ ಮನೆ ಆದಮೇಲೆ ನಿಮಗೆ ಕಿಚನ್ ಏರಿಯಾ ಎಂಟ್ರಿ ಸಿಗುತ್ತೆ. ಕಿಚನ್ಗೆ ಎಂಟ್ರಿ ಆಗ್ತಿದ್ದಂಗೆ ಆ್ಯಸ್ ಪರ್ ಅಗ್ನಿಮೂಲೆ ಪ್ರಕಾರ, ವಾಸ್ತು ಪ್ರಕಾರ ಅಗ್ನಿಮೂಲೆಯಲ್ಲಿ ನಿಮಗೆ ಕಿಚನ್ ಕೊಟ್ಟಿದ್ದು ಎಲ್ ಶೇಪಲ್ಲಿ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಹಾಗೂ ಗ್ಯಾಸ್ ಕನೆಕ್ಷನ್ಗೆ ಪೈಪ್ ಇಟ್ಟಿರೋದುಂಟು. ಮತ್ತು ವಾಟರ್ ಪ್ಯೂರಿಫೈರ್ಗೆ ಈ ರೀತಿ ಕಬೋರ್ಡ್ ಮಾಡಿ ಕೊಟ್ಟಿರುವಂಥದ್ದು. ಮೇಲೆಲ್ಲ ಕಬೋರ್ಡ್ ಸಿಸ್ಟಮ್ ಇದೆ, ಸ್ಟೋರೇಜ್ ಜಾಸ್ತಿನೇ ಇದೆ. ಮತ್ತು ವೆಂಟಿಲೇಷನ್ಗೆ ಸೌತ್ ಸೈಡಿಂದ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ವಿಂಡೋ ಬಿಟ್ಟಿದ್ದಾರೆ. ಹಾಗೂ ಇದೊಂಥರ ಬೇರೆ ಥರನೇ ಡೈನಿಂಗ್ ಟೇಬಲ್ನ ಮಾಡಿಕೊಟ್ಟಿರುವಂಥದ್ದು ನೋಡಿ. ಟೇಬಲ್ ಮೇಲೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡು, ಆಫೀಸ್ಗೆ ಅರ್ಜೆಂಟ್ ಆಯಿತು ಅಂದರೆ 2 ಚೇರ್ ಹಾಕ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಹೋಗ್ಬೋದು. ಡೈನಿಂಗ್ ಟೇಬಲು ಬೇಕಾದರೆ ಇಟ್ಕೋಬೋದು ಅಲ್ಲಿ. ಮತ್ತು ಫ್ರಿಜ್ಜನ್ನು ಕೂಡ ಇಟ್ಕೋಬೋದು. ಹಾಗೂ ಇಲ್ಲೂ ಕೂಡ ವೆಂಟಿಲೇಷನ್ ವಿಂಡೋ ಬಿಟ್ಟಿದ್ದಾರೆ. ಜಾಗ ವೇಸ್ಟ್ ಮಾಡ್ದಿರ ಅಲ್ಲೂ ಕೂಡ ಸ್ಟೋರೇಜ್ನ ಮಾಡಿಕೊಟ್ಟಿದ್ದಾರೆ. ಇದು ಕಿಚನ್ ಏರಿಯಾ ಆಗಿದ್ದು, ಯುಟಿಲಿಟಿ ತೋರಿಸ್ತೀನಿ. ಈ ಡೋರ್ ಓಪನ್ ಮಾಡಿ ಇಲ್ಲಿ ಬಂದರೆ ನಿಮಗೆ ಯುಟಿಲಿಟಿ ಏರಿಯಾ ಬರುತ್ತೆ. ಯುಟಿಲಿಟಿ ಏರಿಯಾದಲ್ಲೂ ಕೂಡ ನಿಮಗೆ ಕಂಪ್ಲೀಟಾಗಿ MS ಇಂದ ಕವರ್ ಮಾಡಿ ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ. ಹಾಗೂ ಇಲ್ಲಿ ಕಾಮನ್ ಟಾಯ್ಲೆಟ್ನ ಕೊಟ್ಟಿರುವಂಥದ್ದು. ಇದೊಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಫಸ್ಟ್ ಫ್ಲೋರಲ್ಲಿ ನಿಮಗೆ ಯಾವ್ಯಾವ ರೀತಿ ಫೆಸಿಲಿಟಿ ಇದೆ, ಏನೇನು ಫೆಸಿಲಿಟಿ ಇದೆ ಅಂತ. ಒಂದು ಬಿಗ್ಗು ಹಾಲು, ಪೂಜಾ ರೂಮು, ಒಂದು ಕಿಚನ್ನು ವಿತ್ ಯುಟಿಲಿಟಿ ಏರಿಯಾ ಆ್ಯಂಡ್ ಅಟ್ಯಾಚ್ಡ್ ಒಂದು ಟಾಯ್ಲೆಟ್ಟು. ಓಕೆ, ಇವಾಗ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಟಫ್ಲಾನ್ ಜೊತೆ SS ಜಿಂದಾಲ್ನ ಅಟ್ಯಾಚ್ ಮಾಡಿರುವಂಥದ್ದು. ಹಾಗೂ ಸ್ಟೇರ್ ಕೇಸ್ ಕೂಡ ತುಂಬ ವೈಡಾಗಿದೆ. ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ಮಾಸ್ ಲುಕ್ ಈ ರೀತಿ ಕಾಣಿಸುತ್ತೆ. ಆಪೋಸಿಟೇ ನಿಮಗೆ ಸ್ಟಡಿ ಯೂನಿಟ್ ಆರ್ ವರ್ಕ್ ಫ್ರಮ್ ಹೋಮ್ ಈ ರೀತಿ 2 in 1 ಥರ ಯೂಸ್ ಮಾಡ್ಕೋಬೋದು. ಮೇಲೆ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದು ವರ್ಕ್ ಫ್ರಮ್ ಹೋಮ್ ಆರ್ ಸ್ಟಡಿ ಯೂನಿಟ್ ಥರ ಯುಟಿಲೈಸ್ ಮಾಡ್ಕೋಬೋದು. ಓಕೆ, ನಿಮಗೆ ಲೆಫ್ಟ್ ಸೈಡ್ ಬಂದರೆ ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಹಾಗೂ
ರೈಟ್ ಸೈಡ್ ಅಂತ ಬಂದರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಮೊದಲಿಗೆ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋಣ. ಸೊ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಲುಕ್ಕು ಈ ರೀತಿ ಕಾಣಿಸುತ್ತೆ. ಸೊ ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್, ವೆಂಟಿಲೇಷನ್ ಪರ್ಪಸ್ ವಿಂಡೋ ಆ್ಯಂಡ್ ಫಾಲ್ ಸೀಲಿಂಗ್ ನೋಡ್ತಾ ಇದ್ದೀರಲ್ವಾ, ಇದು ಫಾಲ್ ಸೀಲಿಂಗು. ಹಾಗೂ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಅಲ್ಲೇನು ಕಾಣಿಸ್ತಾ ಇದೆ ಅದು ಡ್ರೆಸ್ಸಿಂಗ್ ಟೇಬಲು. ಓಕೆ, ಈ ಕಡೆ ಆಪೋಸಿಟ್ ನೋಡೋದಾದರೆ ನಿಮಗೆ ಒಂದು ಬಾಲ್ಕನಿ ಇದೆ ಹಾಗೂ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಅಟ್ಯಾಚ್ಡ್ ವಾಶ್ರೂಮ್ ತೋರಿಸ್ತೀನಿ. ಸೊ ಇದು ನೋಡ್ತಾ ಇದ್ದೀರಲ್ವಾ, ಇದು ಅಟ್ಯಾಚ್ಡ್ ವಾಶ್ರೂಮು. ಸೊ ವೆಂಟಿಲೇಷನ್ ಪರ್ಪಸ್ ವಿಂಡೋ ವಿತ್ ಎಕ್ಸಾಸ್ಟ್ ಫ್ಯಾನ್ಗೂ ಕೂಡ ಜಾಗ ಮಾಡಿ ಕೊಟ್ಟಿದ್ದಾರೆ. ಹಾಗೂ ಇದು ಬಾಲ್ಕನಿ ಆಗಿರುತ್ತೆ. ಇದು ನಿಮಗೆ ರೋಡ್ ಸೈಡ್ ಬಾಲ್ಕನಿ ಆಗಿರುತ್ತೆ. ಇದಿಷ್ಟು ಚಿಲ್ಡ್ರನ್ಸ್ ಬೆಡ್ರೂಮ್ನ ಮಾಹಿತಿ. ಇವಾಗ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗೋಣ. ಮಾಸ್ಟರ್ ಬೆಡ್ರೂಮ್ ಬರ್ತಾ ಇದ್ದಂಗೆ ಒಂದು ಮಾಸ್ ಲುಕ್ ಈ ಥರ ಇದೆ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಕಾಟೆಲ್ಲ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡು ಹಾಗೂ ಫಾಲ್ ಸೀಲಿಂಗು ಮತ್ತು ಕಾಟ್ ಆಪೋಸಿಟ್ ಅಕ್ಕಪಕ್ಕ ನಿಮಗೆ ವೆಂಟಿಲೇಷನ್ಗೆ ವಿಂಡೋ ಬಿಟ್ಟಿರುವುದುಂಟು. ಹಾಗೂ ಕಾಟ್ ಆಪೋಸಿಟ್ಟು ನಿಮಗೆ ಟಿ ವಿ ಯೂನಿಟ್ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಇದಿಷ್ಟು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ವಾಶ್ರೂಮ್ ಇದೆ. ಇದು ಸ್ವಲ್ಪ ದೊಡ್ಡದಾಗಿ ಇದೆ ಸ್ನೇಹಿತರೆ. ವಾಶ್ರೂಮ್ ಬಂದು ತುಂಬ ದೊಡ್ಡದಾಗಿದೆ. ವೆಟ್ ಏರಿಯಾ ಆ್ಯಂಡ್ ಡ್ರೈ ಏರಿಯಾ ಪಾರ್ಟಿಷನ್ ಮಾಡಿಸ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಮಾಸ್ಟರ್ ಬೆಡ್ರೂಮ್ನ ಮಾಹಿತಿಯಾಗಿದ್ದು. 2 ರೂಮ್ಗಳು ಸೆಕೆಂಡ್ ಫ್ಲೋರಲ್ಲಿ ಆಗಿದೆ. ಇವಾಗ ಸೆಕೆಂಡ್ ಫ್ಲೋರ್ ಟು ನಾವು ಥರ್ಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸಲ್ಲಿ ನಿಮಗೆ ಸೇಮ್ SS ಜಿಂದಾಲ್ ರೈಲಿಂಗ್ಸ್ ಜೊತೆ ಕೊಟ್ಟಿದ್ದಾರೆ. ಮತ್ತು ಥರ್ಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ನೋಡಿ ಈ ರೀತಿ ಇದೆ. ಈ ಫ್ಲೋರಲ್ಲಿ ನಿಮಗೆ ಒನ್ ಮೋರ್ ಮಾಸ್ಟರ್ ಬೆಡ್ರೂಮ್ ಜೊತೆಗೆ ಒಂದು ಸಿಟ್ಔಟ್ ಏರಿಯಾ ಥರ ಮಾಡಿಕೊಟ್ಟಿದ್ದಾರೆ. ಫಸ್ಟು ನಾವು ಬೆಡ್ರೂಮ್ನ ನೋಡ್ಕೊಂಡು ಬರೋಣ. ಇದು ಒನ್ ಮೋರ್ ಮಾಸ್ಟರ್ ಬೆಡ್ರೂಮ್ ಆರ್ ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದು ಈ ಬಿಲ್ಡಿಂಗಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಬಿಟ್ಟರೆ ಇನ್ನೆರಡು ಬೆಡ್ರೂಮ್ಗೂ ಕೂಡ ಕಾಟ್ ಪ್ರಾವಿಷನ್ ಮಾಡಿಕೊಟ್ಟಿರುವಂಥದ್ದು. ಫಾಲ್ ಸೀಲಿಂಗ್ ನೋಡ್ತಾ ಇದ್ದೀರಲ್ಲ, ಹಾಗೆ ಕಾಟ್ ಬ್ಯಾಕ್ ಸೈಡ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಇದು ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ ಆಗಿದ್ದು ವಿತ್ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ಲಾಗಿ ಒಂದೊಳ್ಳೆ ಕಲರ್ ಸೆಲೆಕ್ಷನ್ ಚೆನ್ನಾಗಿದೆ ಇದು. ಮತ್ತು ನೋಡ್ತಾ ಇದ್ದೀರಲ್ಲ, ಇದು ಟಿ ವಿ ಯೂನಿಟ್ ಆಗಿದೆ. ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಟಿ ವಿ ಯೂನಿಟು. ಮಾಸ್ಟರ್ ಬೆಡ್ರೂಮ್ಗಿಂತ ಈ ಬೆಡ್ರೂಮಲ್ಲಿ ಚೆನ್ನಾಗಿದೆ ಟಿ ವಿ ಯೂನಿಟ್. ಸೊ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ಅದನ್ನು. ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ಇದಿಷ್ಟು ಈ ಬೆಡ್ರೂಮ್ನ ಮಾಹಿತಿ. ಮತ್ತು ಇಲ್ಲಿ ಸಿಟ್ಔಟ್ ಏರಿಯಾ ಇದೆ ಅಂತ ಹೇಳಿದೆ. ಈ ಏರಿಯಾಗೆ ಬಂದ ತಕ್ಷಣ ನೋಡಿ, ನಿಮಗೆ ಸೇಫ್ಟಿ ಪರ್ಪಸ್ ಆಗಿ ಟಫ್ಲನ್ ಗ್ಲಾಸ್ ಜೊತೆಗೆ ಕಂಪ್ಲೀಟ್ ಮಾಡಿದ್ದಾರೆ ಒಂದು ಸೈಡು. ಇನ್ನೊಂದು ಸೈಡು ನಿಮಗೆ UPVC ವಿಂಡೋ ಕೊಟ್ಟಿದ್ದು ಸೇಫ್ಟಿಗೆ ಗ್ರಿಲ್ನ ಮಾಡಿಕೊಟ್ಟಿರುವಂಥದ್ದು.
ಇದು ರೋಡ್ ಸೈಡ್ ಬರುತ್ತೆ ಆ್ಯಕ್ಚುಲಿ. ಇದು 2-in-1 ಥರನಾರು ಯುಟಿಲೈಸ್ ಮಾಡ್ಕೋಬೋದು, ಅಥವಾ ಮಲ್ಟಿಪರ್ಪಸ್ ಥರನೂ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಯುಟಿಲೈಸ್ ಮಾಡ್ಕೋಬೋದು ಸ್ನೇಹಿತರೆ. ಇದು ಫಾಲ್ ಸೀಲಿಂಗು ಆ್ಯಕ್ಚುಲಿ, ಸ್ಟ್ರಿಪ್ ಲೈಟು. ಇದು ಸಿಟ್ಔಟ್ ಏರಿಯಾ ಆರ್ ಮಲ್ಟಿಪರ್ಪಸ್, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಈ ಫ್ಲೋರ್ನ ಮಾಹಿತಿ. ಈ ಫ್ಲೋರಿನ ನಾವು 4th ಫ್ಲೋರ್ಗೆ ಹೋಗಬೇಕಾದ್ರೆ ಮೇಲೆ ನಿಮಗೆ ಸ್ಕೈಲೈಟ್ನ ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಬೆಳಕು ತುಂಬ ಚೆನ್ನಾಗಿ ಬರ್ತಿದೆ. 4th ಫ್ಲೋರ್ ಹೋಗಬೇಕಾದ್ರೆ ನಿಮಗೆ MS-ಇಂದ ದೊಡ್ಡ ಡೋರ್ ಕೊಟ್ಟಿದ್ದು. ಸೊ ಇಲ್ಲೂ ಕೂಡ ವೆಂಟಿಲೇಷನ್ಗೆ ಹಾಗೂ ಬೆಳಕಿಗೋಸ್ಕರ ನಿಮಗೆ ವಿಂಡೋ ಮಾಡಿ ಕೊಟ್ಟಿರುವಂಥದ್ದು. ಡೋರ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಮ್ಯಾನ್ಯುವಲಿ ನೀವು ಬಟ್ಟೆನ ವಾಶ್ ಮಾಡ್ಕೋಬೋದು, ಜಾಗ ಮಾಡಿ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ವಾಷಿಂಗ್ ಮಿಷಿನ್ನು ಕೂಡ ಇಟ್ಕೋಬೋದು, ಅದಕ್ಕೆ ಟ್ಯಾಪ್ ಕನೆಕ್ಷನು ಹಾಗೂ ಎಲೆಕ್ಟ್ರಿಕಲ್ ಪಾಯಿಂಟು ಕೂಡ ಬಿಟ್ಟಿರುವುದುಂಟು. ಮತ್ತು ಮೇಲೆ ನಿಮಗೆ 1500 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಿಂಥೆಟಿಕ್ ಟ್ಯಾಂಕ್ನ ಕೊಟ್ಟಿದ್ದಾರೆ. ಮತ್ತು ಬಟ್ಟೆ ವಾಶ್ ಮಾಡಿದಂಥದ್ದನ್ನ ಇಲ್ಲಿ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಜಾಗನ ಬಿಟ್ಟಿರುವುದುಂಟು. ನೋಡಿದ್ರಲ್ಲ ಸ್ನೇಹಿತರೆ, ಇದು 20/30 ನಾರ್ತ್ ಫೇಸಿಂಗ್ ಮೇನ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಹಾಗೂ ಇದು ಲೊಕೇಟ್ ಆಗಿರುವಂಥದ್ದು ಅಂಜನಾಪುರ 2nd ಬ್ಲಾಕಲ್ಲಿ. ಸೊ ಒಂದೊಳ್ಳೆ ಪರಿಸರದ ಮಧ್ಯೆ ಇದು ಲೊಕೇಟ್ ಆಗಿರುತ್ತೆ. ಗಾಳಿ ಬೆಳಕು, ಪೀಸ್ಫುಲ್ ಮೈಂಡ್ಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಮತ್ತು ಇದು ವಾಜರಳ್ಳಿ ಮೆಟ್ರೋ ಸ್ಟೇಷನಿಂದ ಕೇವಲ 2.5 ಕಿಲೋಮೀಟರ್ ಅಂತ ದೂರದಲ್ಲಿರುತ್ತೆ. ಹಾಗೂ ಕೋಣನಕುಂಟೆ ಮೆಟ್ರೋ ಸ್ಟೇಷನಿಂದ ಇಲ್ಲಿಗೆ 3.5 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ ಅಂತ ಹೇಳ್ತಾ, ಸೊ ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇರುತ್ತೆ ಅಂತಂದರೆ, ಪೇಂಟ್ ಟಚಪ್ ಪೆಂಡಿಂಗ್ ಇರುತ್ತೆ, ಅದ್ರ ಜೊತೆಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಪೆಂಡಿಂಗ್ ಇರುತ್ತೆ, ಅದನ್ನು ಮಾಡಿಕೊಡ್ತಾರೆ. ಹಾಗೂ ಈ ಮನೆಗೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 1,65,00,000, 1,65,00,000 ಆಗಿದ್ದು. ಸೊ ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಸೊ ಈ ಒಂದು ಪರಿಸರದ ಮಧ್ಯ ಯಾರೆಲ್ಲ ಈ ಒಂದು ಪ್ರೈಸಲ್ಲಿ, ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಮನೇನ ನೋಡ್ತಾ ಇದ್ದೀರಾ, ಅವರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಮತ್ತು ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ಮನೆಯನ್ನು ನೋಡ್ತಾ ಇರೋದಿದ್ದರೆ ಅವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತ, ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಸೊ ವಿಡಿಯೋ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ನೀವು ಎಷ್ಟು ಪ್ರೋತ್ಸಾಹಿಸ್ತಿರೋ ಅಷ್ಟು ನಾವು ಒಳ್ಳೊಳ್ಳೆ ಮನೆಗಳನ್ನ ವಿಡಿಯೋ ಮಾಡಿ ನಿಮಗೆ ತಲುಪಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಸೊ ಹೆಲ್ಪ್ ಮಾಡಿ ಸ್ನೇಹಿತರೆ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹಾಗಾದರೆ ಗುಡ್ ಬೈ, ಧನ್ಯವಾದಗಳು.